ಫಸ್ಟ್ ಲಿಸ್ಟ್ ಅಂದ್ರೆ ಸರ್ ನಮ್ಮ ಮಾರ್ಕ್ಸ್ ಮ್ಯಾಗೆ ನಮ್ನ ಕೌಂಟ್ ಮಾಡಿರ್ತಾರೆ ಸರ್. ಓಕೆ ಇಷ್ಟು ಮೊದಲ ಇಷ್ಟು ಜನ ತಗೋಬೇಕು, ಆಮೇಲೆ ಇಷ್ಟು ಜನ ತಗೋಬೇಕಂತ. ಓಕೆ ಟೆಸ್ಟ್ ಅಲ್ಲಿ ನಮ್ದು ಒಂದೊಂದು ಇದಕ್ಕೆ ಎಷ್ಟಿಷ್ಟು ಮಾರ್ಕ್ಸ್ ಅಂತ ಇರುತ್ತೆ. ಎಸ್ ಹೊಡೆದ್ರೆ ಈ ತರ ಅದು 5-5 ಮಾರ್ಕ್ಸ್. ನಾನು ಹೇಳೋದು ಸರ್, ಇಲ್ಲಿರೋ ಜನಕ್ಕೆ, ಲೋಕಲ್ ಇರೋ ಜನಕ್ಕೆ, ಹುಡುಗರಿಗೆ ಪ್ರೈವೇಟ್ಗಿಂತ ಇಲ್ಲಿ ಒಂದ್ ಸ್ವಲ್ಪ KSRTC ಜಾಯಿನ್ ಆಗಿ ಎಲ್ಲಿರುತ್ತೆ, ಎಲ್ಲಿಗೆ 7 ಮಾರ್ಕ್ಸ್ ಇತ್ತು, ಓಕೆ ಮತ್ತೆ 8ಗೆ 5 ಮಾರ್ಕ್ಸ್. ಮತ್ತೆ ನಮ್ ಬಸ್ಸಿಗೆ ಜನ ಹತ್ತಿಸ್ಬೇಕಲ್ಲ ಸರ್, ಅದಕ್ಕೆ ನೋಡಿ ಅವಾಗ ಕೂಗ್ತಾ ಇರ್ತೇವೆ, ಉಡುಪಿ ಕುಂದಾಪುರ ಹೋಗೋರು ಬನ್ನಿ ಅಂತ ಕೂಗ್ತಾ ಇರ್ತೀವಿ. KSRTC ಬಂದ್ಮೇಲೆ ಒಂದು ಒಳ್ಳೆ ಗೌರವ ಸರ್ ಇದಕ್ಕೆ. ಎಲ್ಲ ಹಳ್ಳಿ ಕಡೆ ಹೋಗ್ಲಿ, ಎಲ್ಲೇ ಹೋಗ್ಲಿ, ಯಾರು ಸರಿಯಾಗಿ ಆಧಾರ್ ಕಾರ್ಡ್ ತೆಗೆದು ತೋರ್ಸೋದಿಲ್ಲ. ನಾವು ಅವ್ರ ಜೊತೆ ಏನೋ ಒಂದು ಆಧಾರ್ ಸೀನಿಯಾರಿಟಿ ಅಂತ ಮಾಡ್ತಾರೆ. ಸೀನಿಯರ್ ಯಾರ್ಯಾರು ಹೆಂಗೆ ಇರ್ತಾರಲ್ಲ, ಆ ಸೀನಿಯಾರಿಟಿ ಮೇಲೆ ನನಗೆ 2 ಚಾಯ್ಸಿಂಗ್ ಬಂದಿತ್ತು. ಒಂದು ಮೈಸೂರು ಬಂದಿತ್ತು, ಒಂದು ಇದು 90 ಅಂತ ಬಂದಿತ್ತು. ಒಂದು ಕರೋನಾ ಬಂದು ಮತ್ತೊಂದು 3 ವರ್ಷ ಗ್ಯಾಪ್ ಆಗಿ, ಆಮೇಲೆ ನಮ್ದು ಇಂಟರ್ವ್ಯೂ ಅಲ್ಲಿ ಪಾಸ್ ಆಗಿ ಮತ್ತೆ ನಾವು ಈ ಲೈನಿಗೆ ಬಂದಿದ್ವಿ ಸರ್. ಹಣೆ ಬರ ಅಂತಾರಲ್ಲ, ನಮ್ಮನ್ನು ಒಂದು ಗೌರ್ಮೆಂಟ್ ಅನ್ನ. ಮದನ್ ಮನ್ಪಾಲ್ ಯೂಟ್ಯೂಬ್ ಚಾನಲ್ ಅವ್ರಿಗೆ ಧನ್ಯವಾದಗಳು. ಯಾಕೆಂದ್ರೆ ಈ ತರ ಅವರು ಒಳ್ಳೆ ಒಳ್ಳೆ ವಿಡಿಯೋಗಳನ್ನ ಹಾಕಿ ಒಂದು KSRTCಗೆ ಒಂದು ಒಳ್ಳೆ ಯುವಕರನ್ನ ತಂದು ಹಾಯ್ ಹೆಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಮದನ್ ಮಣಿಪಾಲ್. ಇದು ಒಂದು ಸ್ಪೆಷಲ್ ಆದಂತಹ ಬ್ಲಾಗ್. ಇದು KSRTCಯ ಜಾಯಿನಿಂಗ್ ಬಗ್ಗೆ ಒಂದು ಬ್ಲಾಗ್. ಯಾಕೆ ಹೇಳಿದ್ರೆ ನನಗೆ ತುಂಬಾ ಕಮೆಂಟ್ ಬರ್ತಾ ಇದೆ, ಸರ್ KSRTCಗೆ ಯಾವ ತರ ಅಪ್ಲೈ ಮಾಡೋದು, ಮತ್ತೆ ಏನೆಲ್ಲ ಇರುತ್ತೆ, ಈ ಚಾಲಕನಾಗಬೇಕಾದ್ರೆ ಏನೆಲ್ಲ ಟೆಸ್ಟ್ ಇರುತ್ತೆ ಅಂತ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರು. ಅದಕ್ಕೋಸ್ಕರ ಈ ಒಂದು ಸಂಚಿಕೆಯಲ್ಲಿ ನಾನು ಸಂಪೂರ್ಣ ಮಾಹಿತಿಯೊಂದಿಗೆ ಬಂದಿದ್ದೇನೆ. ಇದರ ನಿರ್ವಾಹಕರು ಹಾಗೇನೆ ಡ್ರೈವರ್ ಕೂಡ ಇದ್ದಾರೆ, ಅವ್ರ ಹತ್ರನೇ ಸಂಪೂರ್ಣ ಮಾಹಿತಿಯನ್ನು ನೀಡ್ಲಿಕ್ಕಿದ್ದೇನೆ. ಬನ್ನಿ ಸರ್. ನಮಸ್ತೆ. ನಮಸ್ತೆ ಸರ್. ನಮಸ್ತೆ. ಹೇಗಿದ್ದೀರಾ ಸರ್? ಚೆನ್ನಾಗಿದೆ ಸರ್. ನೀವು ಸರ್? ನಾನ್ ಸರ್ ಸೂಪರ್ ಸರ್. ನಿಮ್ಮ ಹೆಸರು? ನನ್ನ ಹೆಸರು ಸಂಗಪ್ಪ ಅಂತ ಸರ್. ಊರಲ್ಲಿ? ನಮ್ದು ಊರು ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕು ಸುತ್ತಗಟ್ಟಿ ಅಂತ ಸರ್. ಓಕೆ ಸರ್, ನೀವು KSRTCಗೆ ಬಂದು ಎಷ್ಟು ವರ್ಷ ಆಯ್ತು? ನಾವು KSRTCಗೆ ಬಂದ್ ಸರ್, ನಾವು ಈಗ ಹೊಸ ಅಪಾರ್ಟ್ಮೆಂಟ್. ಓಕೆ. ನಮ್ದು ಈಗ 7 ತಿಂಗಳಾಯ್ತು ಸರ್. ನಾವು ಫಸ್ಟ್ ಲಿಸ್ಟ್ ಅಲ್ಲಿ ಜಾಯ್ನಿಂಗ್ ಆಗಿದೆ ಸರ್. ಓಕೆ ಸರ್, ಒಂದು ಡೌಟ್ ಇದೆ, ಅದು ಫಸ್ಟ್ ಲಿಸ್ಟ್ ಸೆಕೆಂಡ್ ಲಿಸ್ಟ್ ಅಂತೆಲ್ಲ ಹೇಳ್ತಾರಲ್ಲ, ಏನು ಸರ್ ಅದು? ಫಸ್ಟ್ ಲಿಸ್ಟ್ ಅಂದ್ರೆ ಸರ್ ನಮ್ಮ ಮಾರ್ಕ್ಸ್ ಮ್ಯಾಗೆ ನಮ್ನ ಕೌಂಟ್ ಮಾಡಿರ್ತಾರೆ ಸರ್. ಇಷ್ಟು ಮೊದಲ ಇಷ್ಟು ಜನ ತಗೋಬೇಕು, ಆಮೇಲೆ ಇಷ್ಟು ಜನ ತಗೋಬೇಕಂತ. ಓಕೆ. ನಮ್ದು ಮಾರ್ಕ್ಸ್ 47 ಸರ್. ನಮ್ 47 ಮಾರ್ಕ್ಸ್ ಅಂದ್ರೆ ನಮ್ ಫಸ್ಟ್ ಲಿಸ್ಟ್ ಅಲ್ಲಿ ಸೇರ್ಪಡೆ ಆಯ್ತು. ಓಕೆ. ನಮ್ದು ಫಸ್ಟ್ ಲಿಸ್ಟ್ ಅಲ್ಲಿ ಜಾಯ್ನಿಂಗ್ ಆಯ್ತು. ನಮ್ ಫಸ್ಟ್ ಲಿಸ್ಟ್ ಅಲ್ಲಿ ಎಷ್ಟು ಜನ ಇರ್ತಾರಲ್ಲ, ಅವ್ರದ್ದು ಒಂದು ಲಿಸ್ಟ್ ಮಾಡಿ, ಇಷ್ಟು ಮಾರ್ಕ್ಸ್ ಅವ್ರು ಬಂದ ಅಂತ ಹೇಳಿ ಒಂದು ಲಿಸ್ಟ್ ಮಾಡಿ ಅವ್ರನ್ನ ಬಿಡ್ತಾರೆ. ಆ ಲಿಸ್ಟ್ ಅಲ್ಲಿ ಫಸ್ಟ್ ಲಿಸ್ಟ್ ಅಲ್ಲಿ ಇದ್ದಕ್ಕಾಗಿ ನಾವು ಫಸ್ಟ್ ಲಿಸ್ಟ್. ಸೆಕೆಂಡ್ ಲಿಸ್ಟ್ ಅಂದ್ರೆ ಇಷ್ಟು ಮಾರ್ಕ್ಸಿನ ಈಚೆಗೆ 45 ಈ ತರ. ಅವರೆಲ್ಲ 45 ಹೊಡೆದವ್ರು ಅವರೆಲ್ಲ ಸೆಕೆಂಡ್ ಲಿಸ್ಟ್ ಅಲ್ಲಿ ಬರ್ತಾರೆ. ಮತ್ತೆ ಇನ್ನ 43, 42 ಹಿಂಗ್ ಹೊಡೆದವ್ರು, 39 ಹಿಂಗ್ ಹೊಡೆದವ್ರೆಲ್ಲ 40 ಹೊಡೆದವ್ರು ಥರ್ಡ್ ಲಿಸ್ಟ್ ಅಲ್ಲಿ ಬರ್ತಾರೆ. ಆತರ ಇದಕ್ಕೆ ಫಸ್ಟ್ ಲಿಸ್ಟ್, ಸೆಕೆಂಡ್ ಲಿಸ್ಟ್, ಥರ್ಡ್ ಲಿಸ್ಟ್ ಅಂತ 3 ಲಿಸ್ಟ್ ಬಿಡ್ತಾರೆ. 3 ಲಿಸ್ಟ್ ಅಂತ ಹೇಳ್ತಾರೆ ಅಲ್ವಾ? ಓಕೆ ಸರ್, ಮತ್ತೆ KSRTCಗೆ ನೀವು ಯಾವ ತರ ಅಪ್ಲೈ ಮಾಡಿದ್ರಿ, ಮತ್ತೆ ಹೇಗೆ ಸರ್ ಜಾಯಿನ್ ಆದ್ರಿ? ಸರ್, ನಾವು KSRTC ಅಲ್ಲಿ ನಾವು ಕೊರೋನಾಕ್ಕಿಂತ ಮುಂಚೆ 2019-20 ಆ ಟೈಮಲ್ಲಿ ಇವನ ಅಪ್ಲಿಕೇಶನ್ ಕರೆದಿದ್ರಿ ಸರ್. ಆ ಟೈಮಲ್ಲಿ ಅಪ್ಲಿಕೇಶನ್ ಕರೆದಿದ್ರೆ ಅವಾಗ ನಾವು ಆನ್ಲೈನ್ ಮುಖಾಂತರ ಇವಕ್ಕೆ ಅರ್ಜಿ ಹಾಕಿದ್ವಿ. ಮತ್ತೆ ಕೊರೋನಾ ಬಂತ, ಮತ್ತೆ 3 ವರ್ಷ ಗ್ಯಾಪ್ ಆಗಿಬಿಡ್ತು. ಆಯ್ತು ಬಿಡು, ಇವೆಲ್ಲ ಇವೆಲ್ಲ ಹೋಯ್ತು ಬಿಡಿ ಅಂತ ಸುಮ್ನೆ ಇದ್ವಾ. ಆಮೇಲೆ ಇದೆಲ್ಲ ಅವಾಗ BJP ಸರ್ಕಾರ ಇದ್ದಾಗ ಇದನ್ನ ಕಾಲ್ಪಾರ್ ಮಾಡಿತ್ತು. ಮತ್ತೆ ಕಾಂಗ್ರೆಸ್ ಗೌರ್ಮೆಂಟ್ ಬಂದು ಇದೇ ಅರ್ಜಿಗಳನ್ನು ಪುನರ್ ಮತ್ತೆ ಕಾಲ್ಪಾರ್ ಓಪನ್ ಮಾಡಿ ತಗೊಂತು. ಅವಾಗ ನಮಗೂ ಹೌದಲ್ಪ ಒಂದೇನೋ ಆಸೆ ಬಂತು, ಏನೋ ಪ್ರಯತ್ನ ಮಾಡ್ಬೋದು, ಆಗ್ಬೋದು ಅಂತೇಳಿ. ಆ ತರ ಆಯ್ತು. ಮತ್ತೆ ನಾವು ಅಪ್ಲಿಕೇಶನ್ ಓಪನ್ ಆದ ಬೆಳಗ್ಗೆ ನಾವೆಲ್ಲ ಕಡೆ ಹೋಗಿ ಇಂಟರ್ವ್ಯೂ ತಗೊಂಡು ಇಲ್ಲಿ ಬೆಂಗಳೂರಿಗೆ ಬಂದು ಅಲ್ಲಿ ನಮ್ಮನ್ನ ಕರಿತಾರೆ ಸರ್. ಅಲ್ಲಿ ಹೋಗಿ ನಮ್ದು ಇಂಟರ್ವ್ಯೂ ಕೊಟ್ಟು ನಾವು ಮತ್ತೆ ಟೆಸ್ಟ್ ಅಂತ ನಡೆಸ್ತಾರೆ. ಗಾಡಿಗಳ ರಿವರ್ಸ್, ಇವು ಗಾಡಿಗಳು ಪಾರ್ಕಿಂಗ್ ಹಾಕೋದು, S8 ಎಲ್ಲೂ ಈ ತರ ಇರುತ್ತೆ. ಅಲ್ಲೆಲ್ಲ ಅವನ ಟೆಸ್ಟ್ ಕೊಟ್ಟು, ಟೆಸ್ಟ್ ಅಲ್ಲಿ ನಮ್ದು ಒಂದೊಂದು ಇದಕ್ಕೆ ಎಷ್ಟೆಷ್ಟು ಮಾರ್ಕ್ಸ್ ಅಂತ ಇರುತ್ತೆ. S ಹೊಡೆದ್ರೆ ಈ ತರ ಅದು 5-5 ಮಾರ್ಕ್ಸ್. ಓಕೆ. ಈಗ S ಕಂಪ್ಲೀಟ್ ಆಗಿ ನಾವು ಕ್ಲಿಯರ್ ಹೊಡೆದ್ರೆ 5 ಮಾರ್ಕ್ಸ್. ಓಕೆ. ನಂತರ L ಇರುತ್ತಾ? L ಇರುತ್ತೆ. L ಗೆ 7 ಮಾರ್ಕ್ಸ್ ಇತ್ತು. ಓಕೆ. ಮತ್ತೆ 8ಗೆ 5 ಮಾರ್ಕ್ಸ್. ಮತ್ತೆ ಇದು ಬರುತ್ತಲ್ರಿ ಎಲ್ಲ 8 ಮತ್ತು
ಅಪ್ಗೆ 5 ಮಾರ್ಕ್ಸ್. ಓಕೆ ಓಕೆ ಈ ತರ 7, 5, 7, 8 ಮಾರ್ಕ್ಸ್ ಈ ತರ ಇರುತ್ತೆ ಸರ್. 2 ರೌಂಡ್ ಹೊಡಿಬೇಕು. ಒಂದೊಂದು 2 ರೌಂಡ್. ಇಷ್ಟು ಟೈಮ್ ಒಳಗೆ ಇಷ್ಟು ಹೊಡಿಬೇಕು. ಒಂದೊಂದು ನಿಮಿಷ ಇರುತ್ತೆ ಸರ್ ಟೈಮಿಂಗ್. ಓಕೆ. ಒಂದೊಂದು ನಿಮಿಷ ಟೈಮಿಂಗ್. ಎಸ್ ಗೆ ಮಾತ್ರ 3 ನಿಮಿಷ. ಎಸ್ ಗೆ ಮಾತ್ರ 3 ನಿಮಿಷ. ಎಲ್ ಗೆ ಮತ್ತೆ 8 ಗೆ ಇವಕ್ಕೆಲ್ಲ ಒಂದೊಂದು ಮಾರ್ಕ್ಸ್. ಒಂದೊಂದು ನಿಮಿಷಲ್ಲೇ ನಾವು ಪೂರ್ಣ ಮಾಡ್ಬೇಕು. ಅಂದ್ರೆ ಒಳ್ಳೆ ಡ್ರೈವರ್ ಇದ್ರೆ ಆಗುತ್ತೆ ಅಂತ. ಎಲ್ಲರ ಅಲ್ಲಿ ಕೋಲ್ಗಳು ಇರ್ತಲ್ಲ, ಕೋಲ್ಗಳು ಟಚ್ ಮಾಡ್ಕೊಂತ ಹೋದ್ರೆ ನಮ್ಮ ಮಾರ್ಕ್ಸ್ ಗಳು ಕಟ್ ಹಾಕೊಂತ ಹೋಗುತ್ತೆ. ನಮ್ಮ ಮಾರ್ಕ್ಸ್ ಗಳೆಲ್ಲ ಕಟ್ ಹಾಕೊಂತ ಹೋಗುತ್ತೆ. ನಾವು ಆ ನಿಮಿಷದಲ್ಲಿ ಟಚ್ ಅದನ್ನ ಪೋಸ್ಟ್ ಕಾಣಿಸಲಿಲ್ಲ ಅಂದ್ರೆ ಅವಾಗ ನಮ್ಮ ಮಾರ್ಕ್ಸ್ ಅವಾಗೂ ಕಟ್ ಆಗುತ್ತೆ. ಈ ತರ ಇರುತ್ತೆ. ನಾವ್ 2 ನಿಮಿಷ ಮ್ಯಾಗ ಹೋದ್ವಾ, 1 ನಿಮಿಷ ಟೈಮಿಂಗ್ ಇರುತ್ತೆ. 1 ನಿಮಿಷದ ಮೇಲೆ ಹೋದ್ವಾ ಅಲ್ಲಿ ನಮ್ಮ ಮಾರ್ಕ್ಸ್ ಗಳು ಕಟ್ ಆಗುತ್ತೆ ಸರ್. ಆ ತರ ಇರುತ್ತೆ. ಅದನ್ನೆಲ್ಲ ನಾವು ಕವರ್ ಮಾಡಿ ಹೊಡ್ಕೊಂಡು ನಾವು 47 ಮಾರ್ಕ್ಸ್ ತೆಗೆದಿದ್ರಲ್ಲಿ. ನೀವು 47. ನಾವು ಫಸ್ಟ್ ಲಿಸ್ಟ್ ಅಲ್ಲಿ ಕುಂತಿದ್ದು ಆ ತರ. ಓಕೆ ಸರ್, ಇವಾಗ KSRTC ಅಲ್ಲಿ ಹೆಚ್ಚಾಗಿ ಡಿಕಂಸಿ ಅನ್ನು ತಗೊಳ್ತಾ ಇದ್ದಾರೆ ಸರ್. ಇವಾಗ ಬರೀ ಕಂಡಕ್ಟರ್ ಅನ್ನು ತಗೊಳ್ಳಲ್ವಾ? ಬರೀ ಕಂಡಕ್ಟರ್ ಅಂದ್ರೆ ಅದು ಅರ್ಜಿ ಕರ್ದ ಈ ಡಿಕಂಸಿ ತಗೊಂಡ್ರೆ KSRTC ಗೆ ಒಳ್ಳೇದೊಂದು 2 ಮಾಡ್ತಾನೆ ಅವನು. ಈಗ ಡ್ರೈವಿಂಗ್ ಮಾಡ್ಬೇಕು ಅವನು, ಕಂಡಕ್ಟರ್ ಮಾಡ್ಬೇಕು. ನೀವು ಡ್ರೈವಿಂಗ್ ಸಹ ಮಾಡ್ತೀರಾ? ಡ್ರೈವಿಂಗ್ ಮಾಡ್ತೇವೆ ಸರ್, ಕಂಡಕ್ಟರ್ ಮಾಡ್ತೇವೆ. ಆದ್ರೆ ನಾನು ಬಂದ ಅಪಾಯಿಂಟ್ ಆದಂದ್ರೆ ಕಂಡಕ್ಟರ್ ಮಾಡ್ತಾ ಇದ್ದೇನೆ ಅಂತ. ಇಲ್ಲಿ ಡಿಪೋದಲ್ಲಿ ಯಾತರ ಅಂದ್ರೆ ಯಾರು ಇಲ್ಲ ಅಂದ್ರೆ ನಮ್ ಡ್ರೈವಿಂಗು ಹಾಕ್ತಾರೆ. ಇವತ್ತ ಕಂಡಕ್ಟರ್ ಇವತ್ತು ಡ್ರೈವರ್ ಇಲ್ಲ, ಇವತ್ತು ಆ ಡ್ರೈವರ್ ಇಲ್ಲ, ಒಬ್ಬ ಕಂಡಕ್ಟರ್ ಎಕ್ಸೆಸ್ ಅದಾನಂದ್ರೆ ಅದೇ ಅವನು ಡ್ರೈವಿಂಗ್ ಹಾಕೋದು. ಡ್ರೈವರ್ ಇಲ್ಲ, ಕಂಡಕ್ಟರ್ ಇಲ್ಲ, ಡ್ರೈವರ್ ಅದಾನಂದ್ರೆ ಕಂಡಕ್ಟರ್ ಡ್ರೈವಿಂಗ್ ಬಿಟ್ಟು ಕಂಡಕ್ಟರ್ ಮಾಡೋದು. ಈ ತರ ಅದಿರ್ಲಿಕ್ಕೆ ಅದು ಯಾವ್ದೋ ಒಂದು ನಾವು ಕೊಟ್ರು ಮಾಡ್ಬೇಕು ಸರ್. ಆ ತರ ಡ್ರೈವರ್ ಕಂಡಕ್ಟರ್ ಅಂದ್ರೆ ಯಾವ್ದು ಕೊಡ್ತಾರೆ, ಡ್ರೈವರ್ ಕೊಟ್ರು ಹೋಗ್ಬೇಕು. ಇವತ್ತು ಕಂಡಕ್ಟರ್ ಕೊಟ್ರೆ ಹೋಗ್ಬೇಕು, ರೆಡಿ ಇರ್ಬೇಕು. ಆ ತರ ಸರ್ ಡ್ರೈವರ್ ಕಂಡಕ್ಟರ್ ಅಂದ್ರೆ. ಅದೇ ಕಂಡಕ್ಟರ್ ಅಷ್ಟೇ ಆದ್ರೆ ಅವ್ರು ಕಂಡಕ್ಟರ್ ಅಷ್ಟೇ ಮಾಡೋದು, ಡ್ರೈವಿಂಗ್ ಮಾಡಂಗಿಲ್ಲ ಅವರು. ಆ ತರ ಡ್ರೈವಿಂಗ್ ಮಾಡೋಂಗಿಲ್ಲ. ಸರ್ KSRTC ಬಗ್ಗೆ ಏನ್ ಹೇಳ್ತೀರಾ ಸರ್? ಎಷ್ಟು ಹೆಮ್ಮೆ ಇದೆ ಸರ್ ನೀವು ಇವಾಗ KSRTC ಅಲ್ಲಿ ದುಡಿತಾ ಇದ್ದೀರಾ ಅಂತ ಹೇಳಿದ್ರೆ? KSRTC ಬಂದ್ಮೇಲೆ ಒಂದು ಒಳ್ಳೆ ಗೌರವ ಸರ್ ಇದಕ್ಕೆ. ಅಂದ್ರೆ ಒಂದು ಗೌರ್ಮೆಂಟ್ ಜಾಬ್ ಅಂತೂ ನಮ್ ಕಡೆ, ಈ ಕಡೆ ನಮ್ಗೆ ಅಷ್ಟು ಗೊತ್ತಿಲ್ಲ, ಆದ್ರೆ ನಮ್ ಕಡೆ ಎಲ್ಲ ಒಳ್ಳೆ ರೆಸ್ಪಾನ್ಸ್ ಸರ್ ಇದಕ್ಕೆ ಅಲ್ವಾ? ಎಂತ ರೆಸ್ಪಾನ್ಸ್ ಅಂದ್ರೆ ಒಳ್ಳೆ, ಎಲ್ಲ ಕಡೆ ಸರ್ ಅನ್ನೋಲೆ ಮಾತಾಡೋಂಗಿಲ್ಲ. ಒಳ್ಳೇದು ಎಲ್ಲರಿಗೆ ಸರ್ ಅನ್ನೋದೇ ನಮ್ಗೆ ಯಾರು ಗೌರವ ಕೊಡ್ತಾರೆ. ಎಲ್ಲರೂ ಒಂದು ಒಳ್ಳೆ ತರ ನಮ್ಮನ್ನ ಟ್ರೀಟ್ ಮಾಡ್ತಾರೆ. ಒಂದು ಗೌರವದಿಂದ ಕಾಣ್ತಾರೆ. ನಮ್ಗೆ ಇದ್ರ ಸೇರ್ಪಡೆ ಆಗ್ಬೇಕು, ನಮಗೂ ಒಂದು ಹೆಮ್ಮೆ, ಒಂದು ಗೌರ್ಮೆಂಟ್ ಜಾಬ್ ಸಿಕ್ತಲ್ಪ ನಮ್ಗೆ ಅಂತೇಳಿ. ಆ ತರ ನಮಗೂ ಒಂದು ಹೆಮ್ಮೆ ಸರ್. ಒಂದು ಆಸೆ ಇರುತ್ತೆ, ಹೌದು ಇದನ್ನ ಮಾಡ್ಬೇಕು ಅಂತ. ಆ ತರ ನಮಗೂ ಒಂದು ಖುಷಿ, ಏನೋ ಒಂದು ಒಳ್ಳೇದು ಸರ್. ಮತ್ತೆ ಇನ್ನೊಂದ್ ಏನಂತ ಹೇಳಿದ್ರೆ, ಇವಾಗ ನೀವು ಟಿಕೆಟ್ ಎಲ್ಲ ಮಾಡ್ಕೊಡ್ತೀರಾ, ಮುಂಚೆ ನಿಮ್ಗೆ ಬರ್ದು ಕೊಡ್ಲಿಕ್ಕಿತ್ತು, ಇವಾಗ ಎಲ್ಲ ಮಿಷಿನರಿ ಬಂದಿದೆ ಈ ತರ ಎಲ್ಲ ಸರ್, ಹೇಗೆ ಸರ್? ಇದು ಮಿಷನರಿ ಇದು ನೋಡಿ ಸರ್. ಇದು ಮೊದಲೆಲ್ಲ ಮೆನ್ಯುವಲ್ ಟಿಕೆಟ್ ಇದ್ದು, ನಾವೆಲ್ಲ ಮೆನ್ಯುವಲ್ ಟಿಕೆಟ್ ಮಾಡೇ ಇಲ್ಲ ಸರ್. ನಾವು ಅಪಾಯಿಂಟ್ಮೆಂಟ್ ಆದದ್ದು ಈಗ ಇವೆಲ್ಲ ಇತ್ತೀಚೆಗೆ. ನಾವು ಬರೋಕ್ಕಿಂತ ಮೊದಲೇ ಇವೆಲ್ಲ ಮಿಷನ್ ಬಂದಿದಾವೆ. ನಮ್ಗೆ ಮೊದಲೆಲ್ಲ ಹೇಳೋರಲ್ಲ, ನೋಡಿದ ನಾವು ಮೆನ್ಯುವಲ್ ಟಿಕೆಟ್ ನೋಡಿದೇವೆ. ಮೆನ್ಯುವಲ್ ಟಿಕೆಟ್ ಅಲ್ಲಿ ಕೊಡ್ಬೇಕಾದ್ರೆ ಒಂದ್ ಸ್ಟೇಜ್ಗೆ ಎಷ್ಟು ರೂಪಾಯಿ ಇತ್ತ? 12 ರೂಪಾಯಿ ಇತ್ತ. 10ರದ ಒಂದು ಟಿಕೆಟ್ ತೆಗಿಬೇಕು, 2ರದ ಒಂದು ತೆಗಿಬೇಕು, ಅದನ್ನ ಮತ್ ಪಂಚ್ ಮಾಡಿ ಕೊಡ್ಬೇಕು. ಆ ತರ ಇತ್ತು ಸರ್. ಆದ್ರೆ ಆ ತರ ಇತ್ತು ಸರ್. ಇದು ಹಾಗಲ್ಲ ಮಿಷನ್ ಅಲ್ಲಿ. ನಮ್ಗೆ ಬಟನ್ ಕಂಪ್ಯೂಟರ್ ಏನು ಇದು ಒಂದು ಮನಿ ಮೊಬೈಲ್ ಆಪರೇಟಿಂಗ್ ಇದ್ದಂಗೆ ಸರ್ ಇದು. ಯಾವ ತರ ಮೊಬೈಲ್ ಮಾಡ್ತವಲ್ಲ ಸರ್, ಒಂಥರ ಟಚ್ ಫೋನು, ಟಚ್ ಯಾವ ತರ ಮಾಡ್ತಾವ ಆ ತರ ಆಪರೇಟ್ ಆಗುತ್ತೆ ಸರ್. ಇದು ಎಲ್ಲ ಫೀಲ್ಡ್ ಆಗಿರುತ್ತೆ ಸರ್. ಇದನ್ನ ಹೇಗ್ ಬೇಕಾದ್ರೂ ನಾವು ಮೊಬೈಲ್ ತರ ಆಪರೇಟ್ ಮಾಡ್ಬೇಕು. ಉಡುಪಿಗೆ ಬರ್ಬೇಕು, ಉಡುಪಿಗೆ ಬಂದ್ರೆ ಉಡುಪಿ ಟಿಕೆಟ್ ಕೊಡ್ಬೇಕಾದ್ರೆ ಈ ತರ ಸರ್. ಒಮ್ಮೆನ್ ಬೇಕಾದ್ರೆ ಒಮ್ಮೆನ್ ಅಂತ ಹಾಕಿ ಒಂದು ಒಬ್ರು ಅದಾರ, ಇಬ್ರು ಅದಾರ, 3 ಮಂದಿ ಅದಾರ ನೋಡಿ ಆಪ್ಷನ್ ಕೊಟ್ಟು ಆಮೇಲೆ ಈಗ ತೆಗೆದು ಪ್ರಿಂಟ್ ತೆಗೆದ್ರೆ ಟಿಕೆಟ್ ಬರುತ್ತೆ ಸರ್. ಈ ತರ ಸರ್. ಸರ್, ಇವಾಗ ಉಚಿತ ಯೋಜನೆ ಬಂದ ನಂತರ KSRTC ಹೇಗಿದೆ ಸರ್? ನಿಮ್ಗೆಲ್ಲ ತುಂಬಾ ಇದು ಬರ್ತಾರ ಜನ ಅಥವಾ ಹೇಗೆ? ಹೌದು ಸರ್, ಉಚಿತ ಯೋಜನೆ ಆದ ನಂತರ KSRTC ಒಂದು ಒಳ್ಳೆ ಲಾಭ ಆಗಿದೆ ಸರ್. KSRTC ಒಂದು ದೊಡ್ಡ ಒಳ್ಳೆ ಇನ್ಕಮ್ ಆಗಿದೆ. ಆದ್ರೆ ಇದೊಂದು ಸ್ವಲ್ಪ ಕಂಡಕ್ಟರ್ ಗಳಿಗೆ ಸ್ವಲ್ಪ ಕಷ್ಟ. ಯಾಕೆಂದ್ರೆ ಎಲ್ಲ ಹಳ್ಳಿ ಕಡೆ ಹೋಗ್ಲಿ, ಎಲ್ಲೇ ಹೋಗ್ಲಿ, ಯಾರು ಸರಿಯಾಗಿ ಆಧಾರ್ ಕಾರ್ಡ್ ತೆಗೆದು ತೋರ್ಸೋದಿಲ್ಲ. ನಾವು ಅವ್ರ ಜೊತೆ ಏನೋ ಒಂದು ಆಧಾರ್ ಕಾರ್ಡ್ ತೆಗೀರಿ ಅಂತ ಹೇಳಿ ಅಷ್ಟು ನೀವು ಹೇಳ್ಬೇಕು, ತೋರಿಸಿ ಆಧಾರ್ ಕಾರ್ಡ್ ತೋರಿಸಿ ಅಂದಾಗ ಅವರು ಒಂದೊಂದು ಹೌದಲ್ಲೆಲ್ಲ ಒಂದೊಂದು ಸ್ಕೂಲು ಹುಡುಗಿಯರೆಲ್ಲ ಒಂದೊಂದರ ದಿನ ತರ್ತವೆ, ಯಾಕೆ ತೋರ್ಸ್ಬೇಕಂತಾರೆ. ಆತರ
ದಿನ ನಾವು ಬರ್ತೇವೆ ಯಾಕೆ ತೋರಿಸ್ಬೇಕು, ಅದು ನಾವು ಒತ್ತಾಯ ಮಾಡಿ ತೆಗಿಸ್ಬೇಕು. ಒಬ್ಬೊಬ್ರ ಒಂದು ಬೇರೆ ರಾಜ್ಯದವ್ರು ಬರ್ತಿದ್ದ, ಅವ ಆಧಾರ್ ಕಾರ್ಡ್ ಎಲ್ಲ ನಡೆಯಲ್ಲ. ಒಂಥರ ಒಳ್ಳೇದು ಇದೆ, ಒಂಥರ ಸ್ವಲ್ಪ ಕಷ್ಟ ಸಹ ಇದೆ, ಸ್ವಲ್ಪ ಒಳ್ಳೇದು ಸಹ ಇದೆ, ಆತರ ಎಲ್ಲ. ಆದ್ರೆ KSRTC ಒಳ್ಳೆ ಇನ್ಕಮ್ ಸರ್ ಇದು. ಒಳ್ಳೆ ಇನ್ಕಮ್. ಈಗ ಯಾಕಂದ್ರೆ ಎಲ್ಲ ಪ್ರೈವೇಟ್ ಅಲ್ಲಿ ಓಡ್ತಾ ಇದ್ರು ಜನ, ಎಲ್ಲ KSRTC ಬರ್ತಾ ಇದಾರೆ ಆಧಾರ್ ಕಾರ್ಡ್ ಆದಾಗಿಂದ. ಒಂದ್ ಸ್ವಲ್ಪ KSRTC ಒಳ್ಳೆ ತುಂಬಾ ಲಾಭ ಆಗಿದೆ ಸರ್. ತುಂಬಾ ಲಾಭ ಆಗಿದೆ. ಆದ್ರೆ ನಾವು ಕಂಡಕ್ಟರ್ ಒಂದಿಟ್ಟು ಹುಷಾರಾಗಿ ಕೆಲಸ ಮಾಡ್ಬೇಕಷ್ಟೇ. ಓಕೆ ಸರ್, ಇವಾಗ ಇನ್ನೊಂದು ವಿಷಯ ಬರೋದಾದ್ರೆ, ನೀವು ಇವಾಗ ರೀಸೆಂಟ್ ಆಗಿ ಜಾಯಿನ್ ಆಗಿದ್ರಿ ಅಂತ ಹೇಳಿದ್ರಿ. ಮುಂಚೆ ಏನ್ ಕೆಲಸ ಮಾಡ್ತಾ ಇದ್ರಿ ಸರ್ ನೀವು? ಸರ್ ನಾವು ಊರಲ್ಲೇ ಇದ್ದು ಸರ್. ಊರಲ್ಲೆಲ್ಲ ನಾವು ರೈತಕಿ ಮಾಡ್ಕೊಂತ ಇದ್ವ. ಸ್ವಲ್ಪ ಅಲ್ಲಿ ಊರಲ್ಲಿ ಗಾಡಿ ಓಡಿಸ್ತಾ ರೈತಕಿ ಮಾಡ್ಕೊಂತ ಇದ್ವಿ ಸರ್. ಮತ್ತೆ ನಮ್ದು ಲೈಸೆನ್ಸ್ ಮತ್ ಕಂಡಕ್ಟರ್ ಲೈಸೆನ್ಸ್ ಮಾಡಿಸಿದ್ದೆ, ಮತ್ತೆ ಡ್ರೈವಿಂಗ್ ಲೈಸೆನ್ಸ್ ಮಾಡಿಸಿದ್ದೆ ಸರ್. ನಾನು ಡ್ರೈವಿಂಗ್ ಲೈಸೆನ್ಸ್ ಇದೆ, ಕಂಡಕ್ಟರ್ ಲೈಸೆನ್ಸ್ ಇತ್ತು ನಂದು. ಆದ ಕಾರಣದಿಂದ ಅರ್ಜಿ ಕರೆದಾಗಿದ್ರು. ಅರ್ಜಿ ಕರೆದ ಮೇಲೆ ನಾವು ಅರ್ಜಿ ಅದನ್ನ ಹಾಕಿ, ಮತ್ತೆ ಒಂದು ಕೊರೋನಾ ಬಂದು ಮತ್ತೊಂದ್ 3 ವರ್ಷ ಗ್ಯಾಪ್ ಆಗಿ, ಆಮೇಲೆ ನಮ್ದು ಇಂಟರ್ವ್ಯೂ ಕರೆದು ಇಂಟರ್ವ್ಯೂ ಅಲ್ಲಿ ಪಾಸ್ ಆಗಿ ಮತ್ತೆ ನಾವು ಈ ಲೈನಿಗೆ ಬಂದಿದ್ವಿ ಸರ್. ಹಣೆ ಬರ ಅಂತಾರಲ್ಲ, ನಮ್ಮನ್ನು ಒಂದು ಗೌರ್ಮೆಂಟ್ ಅನ್ನ ಅಲ್ವಾ, ಅದು ಎಲ್ಲೆಲ್ಲಿ ಬರ್ದಿರುತ್ತೆ ಅಲ್ಲೇ ಹೋಗೋದು. ಅದು ನಮ್ದು ದೇವ್ರು, ಮತ್ತೆ ನಮಗೂ ಒಂದು ಗೌರ್ಮೆಂಟ್ ಒಂದು ಋಣಾನುಬಂಧ ಅಂತಾರಲ್ಲ, ದೇವ್ರ ಒಂದು ತುತ್ತನ್ನ ಕೊಟ್ಟಿದ್ದಾನೆ ಸರ್. ನಿಜವಾಗ್ಲೂ ತುಂಬಾ ಖುಷಿಯ ವಿಚಾರ. ಎಷ್ಟು ಜನರದೊಂದು ಆಸೆ ಇರುತ್ತೆ. ಎಲ್ಲ ಜನ ಎಷ್ಟೋ ಪ್ರಯತ್ನ ಮಾಡ್ತಿದ್ದಾರೆ ಸರ್. ತುಂಬಾ ಸಿಕ್ಕಾಪಟ್ಟೆ ಪ್ರಯತ್ನ ಮಾಡ್ತಿರ್ತಾರೆ. ಅಂತವ್ರಿಗೆ ಎಲ್ಲೂ ಯಾರಿಗೋ ಸಿಗೋದಲ್ಲ ಪಾಪ. ಎಷ್ಟೋ ಜನ ನಿರಾಶರಾಗ್ತಾರೆ. ಅಂತದ್ರಲ್ಲಿ ದೇವ್ರು ನಮಗೊಂದು ಅವಕಾಶ ಕೊಟ್ಟಿದ್ದಾನೆ. ಅವಕಾಶವನ್ನು ನಾವು ಸರಿಯಾಗಿ ಉಪಯೋಗ ಮಾಡ್ಕೋತೀವಿ ಸರ್. ನನ್ನ ವ್ಲಾಗ್ ಅಲ್ಲಿ ನನ್ನ ಸಬ್ಸ್ಕ್ರೈಬರ್ ತುಂಬಾ ಜನ ಕೇಳ್ತಾರೆ ಸರ್, ಅದು ಯಾವ ತರ ಅಪ್ಲೈ ಮಾಡುದು ಅಂತೆಲ್ಲ ಕೇಳ್ತಾ ಇದ್ರು. ಸೊ ಈ ವಿಡಿಯೋ ಅವರಿಗೆ ಯೂಸ್ಫುಲ್ ಆಗುತ್ತೆ. ನೀವು ಕಂಪ್ಲೀಟ್ ಆಗಿ ಹೇಳಿದ್ರ ಈ ತರ ಅಪ್ಲೈ ಮಾಡ್ಬೇಕು, ಮತ್ತೆ ಅಲ್ಲಿ ಟ್ರೈನಿಂಗ್ ಆ ತರ ಎಲ್ಲ ಇರುತ್ತೆ. ಸರ್ ಟ್ರೈನಿಂಗ್ ಎಷ್ಟು ಟೈಮ್ ಇರುತ್ತೆ ಅಲ್ಲಿ, ಎಷ್ಟು ದಿವಸ ಇರುತ್ತೆ ಟ್ರೈನಿಂಗ್? ಅಂತಾರ ಜನ ಇರುತ್ತಲ್ಲ, ಒಂದ್ ಜನಕ್ಕೆ ಒಂದ್ ದಿನದಲ್ಲಿ ಅಪ್ಲಿಕೇಶನ್ ಮೇಲೆ ಒಂದ್ 20,000 ಅಪ್ಲಿಕೇಶನ್ ಹೋಗ್ಯಾವ ಅಂತ ತಿಳ್ಕೊಳ್ಳಿ ಸರ್. ಇವತ್ತು ಒಂದ್ 20,000 ಅಪ್ಲಿಕೇಶನ್ ಹೋದ್ರೆ ಒಂದ್ ತಿಂಗಳಗಂಟ್ಲೆ ಟ್ರೈನಿಂಗ್ ನಡೆಸ್ತಾರೆ. ಅಂದ್ರೆ ಒಂದ್ ದಿನಕ್ಕೆ 100-120 ಜನನ ಅವ್ರ ಇಂಟರ್ವ್ಯೂ ತಗೋತಾರೆ. ಅದ್ರಲ್ಲಿ ಎಷ್ಟು ಪಾಸ್ ಆಗ್ತಾರೆ, ಎಷ್ಟು ಫೇಲ್ ಆಗ್ತಾರೆ, ಅದೆಲ್ಲ ಮೆರಿಟ್ ತೆಗೆದು ಮೆರಿಟ್ ಮ್ಯಾಗ ನಿಂದಿರ್ಸಿ, ಆಮೇಲೆ ಅವ್ರವ್ರಿಗೆ ಮೆರಿಟ್ ತಕ್ಕಂಗ ಅವ್ರಿಗೆ 1ನೇ ಲಿಸ್ಟ್ 2ನೇ ಲಿಸ್ಟ್ ಈ ತರ ಎಲ್ಲ ಬಿಡ್ತಾರೆ ಸರ್. ಹಾಗೆ ಸರ್, ಇದು ಗಾಡಿ ಎಲ್ಲಿಂದ ಎಲ್ಲಿಗೆ ಹೋಗುವ ಗಾಡಿ ಬಸ್? ಸರ್ ನಮ್ದು ಇದು ಹಳ್ಳಿ ರೂಟ್ ಸರ್. ಆಕ್ಚುಲಿ ಹೇಳ್ಬೇಕಂದ್ರೆ 90 ಅಂತ ಒಂದು ಹಳ್ಳಿ ರೂಟ್. ನಾವು 1ನೇ ದಿನ 90ಗೆ ಹೋಗ್ಬೇಕಾದ್ರೆ 1ನೇ ದಿನ ನಾವು ಸಿರಿಯಾರ್ ಅಂತ ಹಳ್ಳಿ ಇದೆಲ್ಲ, ಸಿರಿಯಾರಿಗೆ ಹೋಗಿ ಬಂದು ಶಾಲೆ ಮಕ್ಕಳು ಕರ್ಕೊಂಡ್ಬಂದು ಕುಮಟಾಕ್ ಹೋಗಿ, ಕುಮಟಾದಿಂದ ವಾಪಸ್ ಕುಂದಾಪುರಿಗೆ ಬಂದು, ಕುಂದಾಪುರದಿಂದ 90 ಹಾಟಿಂಗ್ ಹೋಗ್ತವೆ ಸರ್. 90 ಹಾಟಿಂಗ್ ಹೋಗ್ತವೆ. ಮತ್ತೆ 90 ಮುಗಿಸ್ಕೊಂಡು ಬೆಳಗ್ಗೆ ಬರುವಾಗ 90 ಹಾಟಿಂಗ್ ಆಗ್ತದ. ಬೆಳಗ್ಗೆ ಮತ್ ನಾವು 90ದಿಂದ ಬಂದು ಕುಂದಾಪುರಿಗೆ ಬಂದು ಶಾಲೆ ಮಕ್ಕಳ ಎಲ್ಲ ಕರ್ಕೊಂಡ್ಬಂದು ಕುಂದಾಪುರಿಗೆ ಬಿಟ್ಟು, ಕುಂದಾಪುರದಿಂದ ಮತ್ತ ಕುಂದಾಪುರ ಟು ಉಡುಪಿ 6 ಸಿಂಗಲ್ ಮಾಡ್ತೇವೆ ಸರ್. 6 ಸಿಂಗಲ್ ಕುಂದಾಪುರ ಟು ಉಡುಪಿ 6 ಸಿಂಗಲ್ ಮಾಡ್ತೇವೆ. ಸರ್ ಮತ್ ಸಂಜೆ 6 ಗಂಟೆಗೆ ನಮ್ ಡ್ಯೂಟಿ ಮುಗೀತು. ಬೆಳಗ್ಗೆ ಎಷ್ಟು ಗಂಟೆಗೆ ಡ್ಯೂಟಿ ಸ್ಟಾರ್ಟ್? ಬೆಳಗ್ಗೆ 7 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಸರ್. 7-7:30. ಸ್ವಲ್ಪ ಆರಾಮ್ಸಿದೆ ಈ ಡ್ಯೂಟಿ ನಮಗೂ ಚೆನ್ನಾಗಿದೆ ಸರ್, ಆರಾಮಿದೆ. ನಿಮ್ಗೆ ಕಾಲ್ಫರ್ ಆದ ನಂತರ ಫಸ್ಟ್ ಡ್ಯೂಟಿ ಇದೆ ಬಸ್ಸಿಗೆ? ಹಾ ಸರ್, ನಾನು ಫಸ್ಟ್ ಇದೇ ಡ್ಯೂಟಿ ಮಾಡಿದ್ದು, 90 ಡ್ಯೂಟಿನೇ ಮಾಡಿದ್ದು. ನಾನು 1 ವಾರ ಇದೇ ಡ್ಯೂಟಿ ಮಾಡಿದೆ. 1 ವಾರ ಡ್ಯೂಟಿ ಮಾಡಿ ಇದನ್ನ ಮತ್ತೆ ನಾನು ದಿನ ಒಂದು ಡ್ಯೂಟಿ ಓಡ್ತಾ ಇದ್ದೆ ಸರ್. ನನಗೆ 5 ತಿಂಗಳು ದಿನ ಒಂದು ರೂಟ್ ಓಡ್ತಿದ್ದೆ ಸರ್. ದಿನ ಒಂದು ರೂಟ್ 5 ತಿಂಗಳು ದಿನ ಒಂದು ರೂಟ್ ಓಡ್ದೆ. ನಮ್ ಡಿಪೋದಲ್ಲಿ ಸೀನಿಯಾರಿಟಿ ಅಂತ ಮಾಡ್ತಾರೆ. ಸೀನಿಯರ್ ಯಾರ್ಯಾರು ಹೆಂಗ್ ಇರ್ತಾರಲ್ಲ, ಆ ಸೀನಿಯಾರಿಟಿ ಮೇಲೆ ನನಗೆ 2 ಚಾಯ್ಸಿಂಗ್ ಬಂದಿತ್ತು. ಒಂದು ಮೈಸೂರು ಬಂದಿತ್ತು, ಒಂದು ಇದು 90 ಅಂತ ಬಂದಿತ್ತು. ನಮ್ಮ ಮ್ಯಾನೇಜರ್ ಫೋನ್ ಮಾಡಿ ಕೇಳಿದ್ರೆ, ಯಾವ್ದು ನಿನ್ಗೆ ಯಾವ್ದು ಬೇಕಪ್ಪ ಸೀನಿಯಾರಿಟಿಯಲ್ಲಿ ಅಂತ ಕೇಳಿದ್ರೆ, ಸೀನಿಯರ್ ಮೇಲೆ ಹೋಗುತ್ತೆ. ಸೀನಿಯರ್ ಮೇಲೆ ನಮ್ಗೆ ಆಯ್ಕೆ ಮಾಡ್ಕೊಂತ ಬರ್ತಾರೆ ಸರ್. ಸೀನಿಯರ್ ಮೇಲೆ ಆಯ್ಕೆ ಮಾಡ್ಕೊಂತ ಬಂದ್ರೆ ನಮ್ಗ ಸೀನಿಯಾರಿಟಿ ರೂಟ್ ಇದ್ರೆ ನಮ್ಗೆ ರೂಟ್ ಕೊಡ್ತಾರೆ. ರೂಟ್ ಇಲ್ಲ ಅಂದ್ರೆ ದಿನ ಒಂದು ರೂಟ್ ನಾವು ಓಡ್ತಿರ್ತೀವಿ. ನಮ್ ಸೀನಿಯಾರಿಟಿ ಮಾಡಿದಾಗ ನನಗೆ 2 ಆಪ್ಷನ್ಸ್ ಇದ್ದು. ಒಂದು ಮೈಸೂರು ಇತ್ತು ಸರ್, ಒಂದು ಇದು ಇತ್ತು. ನಾನು ಮೈಸೂರು ಬೇಡ ಸರ್, 90 ಕೊಡಿ ಅಂದೆ. 90 ರೂಟ್ ತಗೊಂಡೆ. ಸೀನಿಯಾರಿಟಿ ಇಲ್ಲ ಅಂತ ಹೇಳಿದ್ರೆ ಅವರು ಎಲ್ಲಿ ಹಾಕ್ತಾರೆ, ಅಲ್ಲೇ ಓಡ್ಬೇಕು ಸರ್. ಆ ತರ ಇರುತ್ತೆ ಸರ್. ಈ ರೂಟ್ ಚೆನ್ನಾಗಿದೆ ಸರ್. ನಮ್ಗೆ ನಮ್ದು ಇನ್ನೊಂದು 4-5 ತಿಂಗಳ ಪ್ರೊಫೆಷನರಿ ಮುಗಿತೆ. ಪ್ರೊಫೆಷನರಿ ಮುಗಿದು ಅಂದ್ರೆ ನಾವು KSRTC ಮತ್ತೊಂದು FGBL ಒಂದು ಇದಾಗ್ತೇವೆ, ಆಯ್ಕೆ ಆಗ್ತೇವೆ. ಸರ್ ಇನ್ನೊಂದು ಡೌಟ್ ಇರುತ್ತೆ ಪ್ರತಿಯೊಬ್ಬರಿಗೆ, ನಿಮ್ಮದ್ರಲ್ಲಿ ಸ್ಟೆಪ್ ಬೈ ಸ್ಟೆಪ್ ಮೇಲೆ ಹೋಗ್ಲಿಕ್ಕೆ ಆಗುತ್ತಾ?
ಅಂದ್ರೆ ಇವಾಗ ನೀವು ಈ ಗಾಡಿಯಲ್ಲಿ ಇದ್ದೀರಿ, ನೆಕ್ಸ್ಟ್ ನಿಮ್ಗೆ ಬೇರೆ ವೋಲ್ವೋಕ್ಕೆ ಅಥವಾ ಸಾಕಷ್ಟು ಬಸ್ ಇದೆ, ನಿಮ್ದು ಸ್ಲೀಪರ್ ಬಸ್ ಇದೆ, ಆ ತರ ಹೌದು ಎಲ್ಲ ಸರ್, ಹೋಗ್ಲಿಕ್ಕೆ ಹೋಗ್ಬೋದು. ಬೇಕಾದ್ರೆ ನಮ್ ಮನಸ್ಸಿದ್ರೆ ಹೋಗ್ಬೋದು, ಇಲ್ಲ ಅಂದ್ರೆ ಮತ್ತೆ ಇದೇ ರೂಟಲ್ಲಿ ನಮ್ಗೆ ಬೇಕಾದ ರೂಟಲ್ಲಿ ಮಾಡ್ಕೊಂತ ಇರ್ಬೋದು ಆಗುತ್ತೆ? ಸರ್. ಆ ತರ ಸಹ ಮಾಡ್ಬೋದು. ಹಾ, ನಿಮ್ದು ಮಾಡ್ಬೋದು. ಏನಾದ್ರೂ ಆಸೆ ಇದೆಯಾ ನೀವು ಬೇರೆ ರೂಟ್? ನೋಡೋಣ ಸರ್, ಈಗ ಜಾಯಿನ್ ಆಗಿದ್ದೀವಿ, ಓಕೆ ಮುಂದೆ ಇನ್ನೂ ಸಾಕಷ್ಟು 20 ವರ್ಷ ಸರ್ವಿಸ್ ಮಾಡ್ಬೇಕು. ಓಕೆ. ಮುಂದೆ ಒಳ್ಳೆ ಈಗ ನಿಮ್ದು ಡ್ಯೂಟಿ ಅಂತ ಹೇಳಿದ ತಕ್ಷಣ ಎಷ್ಟು ವರ್ಷ ಸರ್ ಇದು? ನಮ್ದು ನೋಡಿ, ನನಗೀಗ 35 ವರ್ಷದ ಮೇಲೆ ನಾನು ಹಾ. ಆಯ್ಕೆ ಆಗಿದ್ದು. ಓಕೆ. ನನಗೆ ಇಲ್ಲ ಅಂದ್ರೆ ಒಂದು 22 ವರ್ಷ ಸರ್ವಿಸ್ ಸಿಗುತ್ತೆ ಇದು. ಇನ್ನು 22 ವರ್ಷ. ಅಂದ್ರೆ ಇದಕ್ಕೆ ಎಫ್ಜಿಬಿಎಲ್ ಅಂದ್ರೆ 24 ವರ್ಷದ ಮ್ಯಾಗ ಅರ್ಜಿ ಆಗಕ್ಕೆ ಆಯ್ಕೆ ಆಗ್ತಾನೆ KSRTC-ಗೆ. ಓಕೆ. ಅದು ಆರ್ಮಿ ಅವು ಎಲ್ಲ ಅದಾವಲ್ಲ ಸರ್, ಅವು 18 ವರ್ಷದ ಮೇಲಿದೆ. ಅದು KSRTC-ಗೆ 24 ವರ್ಷ ಮ್ಯಾಗ ವಯಸ್ಸಾಗಿದ್ರೆ ಅವನಿಗೆ ಲೈಸೆನ್ಸ್, ಕಂಡಕ್ಟರ್ ಲೈಸೆನ್ಸ್, ಹೆವಿ ಬ್ಯಾಚ್ ಲೈಸೆನ್ಸ್ ಇದ್ರೆ ಅವನು 24 ವರ್ಷದ ಮೇಲೆ ಇದಕ್ಕೆ ಅರ್ಜಿ ಹಾಕ್ಲಿಕ್ಕೆ ಅವನ ಅರ್ಹತೆ ಪಡೆದಿರ್ತಾನೆ ಸರ್. ಪಡೆದಿರ್ತಾನಂತ ಲೆಕ್ಕ. ಲೆಕ್ಕ ಸರ್. ಆ ತರ. ಓಕೆ. ಹಾಗಾದ್ರೆ ನಿಮ್ದು ಸಹ ಇನ್ನು ಪ್ಲಾನಿಂಗ್ ಇದೆ ನೆಕ್ಸ್ಟ್ ತುಂಬಾ ಕೆಲವೊಂದೆಲ್ಲ ರೂಟ್ ಮಾಡ್ಬೇಕು, ಕೆಲವೊಂದೆಲ್ಲ ಬಸ್ ಮಾಡ್ಬೇಕು, ಒಳ್ಳೆ ಒಳ್ಳೆ ರೂಟ್ಗಳು ಓಡ್ಬೇಕು ಸರ್ ನಾವು. ಓಕೆ. ಓಲೋ ಅವು ಮಲ್ಟಿಕ್ಸೆಲ್ ಅಲ್ವಾ? ಎಲ್ರದ್ದು ಆಸೆ ಇರುತ್ತೆ ಅಲ್ವಾ? ಎಲ್ರದ್ದು ಒಂದೊಂದು ಆಸೆ ಇರುತ್ತೆ. ಮಲ್ಟಿ ಆಕ್ಸಿಲ್ ಅಲ್ಲಿ ಡ್ಯೂಟಿ ಮಾಡ್ಬೇಕು, ಡ್ರೈವಿಂಗ್ ಮಾಡ್ಬೇಕಂತ ಏನಾದ್ರು ಆಸೆ ಇದೆಯಾ? ಹೌದು ಸರ್, ಡ್ರೈವಿಂಗ್ ಮಾಡ್ಬೇಕಂತ ಇದೆ ಸರ್. ಇದೆಯಾ? ಯಾವ ಗಾಡಿಯಲ್ಲಿ ಮಾಡ್ಬೇಕಂತ ಇದೆ? ನೋಡಿ ಸರ್, ಎಲ್ಲ ಲಾಂಗ್ ದಲ್ಲಿ ಮಾಡ್ಬೇಕಂತ ಆಸೆ ಇದೆ. ಲಾಂಗ್ ಅಲ್ಲಿ ಮಾಡ್ಬೇಕಂತ. ಸರ್, ನೀವು ಫ್ರೀ ಟೈಮ್ ಅನ್ನು ಹೇಗೆ ಕಳೀತೀರಾ ಸರ್? ಸರ್, ನಮ್ಗೆ ಫ್ರೀ ಟೈಮ್ ಅಂದ್ರೆ ಓವರ್ ಟೈಮ್ ಇರಲ್ಲ. ಇಲ್ಲಿ ಬಂದು ಬಸ್ ಸ್ಟ್ಯಾಂಡಿಗೆ ಬಂದು ಅಂದ್ರೆ ಒಂದು 10-15 ನಿಮಿಷ ಟೈಮ್ ಇರುತ್ತೆ ನಮ್ ಬಸ್ ಮುಂದೆ ಹೊರಡ್ಲಿಕ್ಕೆ. ಆ ಟೈಮಲ್ಲಿ ನಾವು ಸ್ವಲ್ಪ ಚಹಾ ಕುಡ್ಕೊಂಡು ಇಲ್ಲೇ ಸ್ವಲ್ಪ ಬಸ್ ಸ್ಟ್ಯಾಂಡ್ ಅಲ್ಲಿ ನಮ್ ಬಸ್ಸಿಗೆ ಜನ ಹತ್ತಿಸ್ಬೇಕಲ್ಲ ಸರ್, ಅದಕ್ಕೆ ನೋಡಿ ಅವಾಗ ಕೂಗ್ತಾ ಇರ್ತೇವೆ, ಉಡುಪಿ ಕುಂದಾಪುರ ಹೋಗೋರು ಬನ್ನಿ ಅಂತ ಕೂಗ್ತಾ ಇರ್ತೀವಿ. ಆ ತರ ನಮಗೂ ಟೈಮ್ ಪಾಸ್ ಆಗುತ್ತೆ. ಮತ್ತೆ ನಮಗೂ ಅಲ್ಲಿ ಒಂದು 10-15 ನಿಮಿಷ ಕ್ಯಾಬ್ ಸಿಗುತ್ತೆ. ಒಂದು ಟೀ ಕುಡ್ಕೊಂಡು ಮತ್ತೆ ನಾವು ಮುಂದೆ ಪ್ರಯಾಣ ಬೆಳೆಸ್ತೇವೆ ಸರ್. ಸರ್, ನಮ್ಮ ಉಡುಪಿ ಬಸ್ ಸ್ಟ್ಯಾಂಡ್ ಯಾವ ತರ ಇದೆ ಸರ್ ನಿಮ್ ಪ್ರಕಾರ? ಹೇಗೆ ಸರ್? ಸರ್, ಉಡುಪಿ ಬಸ್ ಸ್ಟ್ಯಾಂಡ್ ಒಳ್ಳೆ ರೀತಿಗೆ ಬೆಸ್ಟ್ ಈ ತರ ಬಸ್ ಸ್ಟ್ಯಾಂಡ್ ಭಾರಿ ಕಟ್ಟಿದ್ದಾರೆ ಸರ್. ಇದು ಇಲ್ಲಿ ಜನನೂ ಹಾಗೆ ಸರ್, ಫುಲ್ ಜನ ಇದೆ. ತುಂಬಾ ಕ್ಲೀನ್ ಇದೆ ಸರ್. ತುಂಬಾ ಕ್ಲೀನ್ ಸರ್. ಆ ಕಡೆ ವಾಯು ನೋಡ್ಬೇಕಾದ್ರೆ ಇಲ್ಲೆಲ್ಲ ತುಂಬಾ ಕ್ಲೀನೆಸ್ ಸರ್. ಕಂಪೇರ್ ಮಾಡಿದ್ರೆ ನಮ್ದು ಉಡುಪಿ ಭಾರಿ ಕ್ಲೀನ್ ಸರ್. ಎಲ್ಲ ನೋಡಿದ್ರೆ ನಾವೆಲ್ಲ ಸುತ್ತ ಕಡೆ ನೋಡಿದೆ, ಟಾಯ್ಲೆಟ್ ಇವು ಎಲ್ಲ ಭಾರಿ ಕ್ಲೀನ್ ಇಟ್ಟಿದ್ದಾರೆ ಸರ್. ಒಳ್ಳೆ ಸರ್ ಇದು. ನಿಮ್ಗೆ ಅಂದ್ರೆ ಫಸ್ಟ್ ಗೆ ಜಾಯಿನ್ ಆಗ್ಬೇಕಾದ್ರೆ ನಿಮ್ಗೆ ಗೊತ್ತಿತ್ತಾ ಉಡುಪಿ ಎಲ್ಲ ಇಷ್ಟು ಚೆನ್ನಾಗಿದೆ, ಈ ತರ ಎಲ್ಲ ಇದೆ? ಇಲ್ಲ ಸರ್, ನಾನು ಉಡುಪಿ ನೋಡಿರ್ಲಿಲ್ಲ, ಕುಂದಾಪುರ ನೋಡಿರ್ಲಿಲ್ಲ. ಆಕ್ಚುಲಿ ಹೇಳ್ಬೇಕಂದ್ರೆ ನಾನು ಇನ್ನ ಮೈಸೂರು ಬೆಂಗಳೂರು ನೋಡಿದ್ದೆ. ಮೈಸೂರು ಬೆಂಗಳೂರು ಎಲ್ಲಾ ಕಡೆ ಅಡ್ಡಾಡಿದ್ದೆ. ಆದ್ರೆ ಉಡುಪಿ ಕುಂದಾಪುರ ಕಡೆ ನಾನು ನೋಡಿರ್ಲಿಲ್ಲ. ನಾನು ಇಲ್ಲಿ ಬಂದಿದ್ದೆ, ಅಪಾಯಿಂಟ್ ಆದಿಂದ ಬಂದಿದ್ದೆ ಇಲ್ಲಿ. ಯಾಕೆ ಹೇಳಿದ್ರೆ ನಮ್ಮ ಉಡುಪಿ ಕುಂದಾಪುರ ಬಂದವರು ನನ್ಗೆ ಗೊತ್ತಿದ್ದ ಮಾಹಿತಿ ಪ್ರಕಾರ ಮತ್ತೆ ಅವರು ಹೋಗುದಿಲ್ಲ ಅಂತೆ ಈ KSRTC ಅವ್ರು ನನ್ಗೆ ಹೇಳ್ತಾರೆ. ನಮ್ಗೆ ಇಲ್ಲಿ ಅಂದ್ರೆ ಸರ್ ಏನಂದ್ರೆ ಊಟ ವಾತಾವರಣ ಅದ್ ಬಿಟ್ರೆ ಎಲ್ಲ ಓಕೆ ಸರ್ ಅಲ್ವಾ? ಸ್ವಲ್ಪ ವಾತಾವರಣ ಸ್ವಲ್ಪ ಬಿಸಿ ಜಾಸ್ತಿ ಇದೆ ನಮ್ಗೆ. ಮತ್ತೆ ಊಟದಂದ್ರೆ ಇಲ್ಲೆಲ್ಲ ಬಾಯ್ಲ್ ರೈಸ್ ಇದೆಲ್ಲ ನಾವು ಆ ಕಡೆ ಕಡಕ್ ರೊಟ್ಟಿ ತಿಂದವ್ರ. ಆ ತರ ಒಂದ್ ಸ್ವಲ್ಪ ನಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ಬಾರಿ ಒಂದ್ ಸ್ವಲ್ಪ ಕಷ್ಟ ಆಗುತ್ತೆ ಸರ್. ಆಮೇಲೆಲ್ಲ ಹೊಂದ್ಕೊಂತ ರೂಢಿ ಆಗ್ತಾ ಹೋಗುತ್ತೆ. ಎಲ್ಲ ಕ್ಲೀನ್ ಇಟ್ಟಿದ್ದಾರೆ ಸರ್. ಬಸ್ ಸ್ಟ್ಯಾಂಡ್ ಒಳ್ಳೆ ಕ್ಲೀನ್ ಇಟ್ಟಿದ್ದಾರೆ. ನಾನೆಲ್ಲ ನೋಡಿದೆಲ್ಲ ಒಳ್ಳೆ. ಇಲ್ಲಿ ಬಸ್ ಸ್ಟ್ಯಾಂಡ್ ಇಲ್ಲಿ ಇರೋ ಅಧಿಕಾರಿಗಳು ಒಳ್ಳೆಯವರು ಸರ್. ಒಳ್ಳೆ ಯಾವ್ದು ರೆಸ್ಪಾನ್ಸ್ ಎಲ್ಲ ಕಂಡಕ್ಟ್ ಜೊತೆ ಒಳ್ಳೆ ರೆಸ್ಪಾನ್ಸ್ ಮಾಡ್ತಾರೆ. ಸರ್, ಮತ್ತೆ ಇನ್ನು ನೆಕ್ಸ್ಟ್ ಡ್ರೈವಿಂಗ್ ಮಾಡುವವರಿಗೆ ಬರುವವರಿಗೆಲ್ಲ ಏನ್ ಮೆಸೇಜಸ್ ಕೊಡ್ತೀರಾ ಸರ್? ನಾನು ಹೇಳೋದು ಸರ್, ಇಲ್ಲಿರೋ ಜನಕ್ಕೆ, ಲೋಕಲ್ ಇರೋ ಜನಕ್ಕೆ, ಹುಡುಗರಿಗೆ ಪ್ರೈವೇಟ್ಗಿಂತ ಇಲ್ಲಿ ಒಂದ್ ಸ್ವಲ್ಪ KSRTC ಜಾಯಿನ್ ಆಗಿ. ಯಾಕಂದ್ರೆ ನಾವು ಹೆಚ್ಚಾಗಿರೋರು ಉತ್ತರ ಕರ್ನಾಟಕ ಜನನೇ ಇರೋದು ಹುಡುಗರು. ನಾವೆಲ್ಲ ಇರೋದು ನಾವು KSRTC ಅಲ್ಲಿ ಇರೋರೆಲ್ಲ ಉತ್ತರ ಕರ್ನಾಟಕದವ್ರನ್ನ. ಒಂದ್ ಲೆಕ್ಕದಲ್ಲಿ ನೋಡ್ಬೇಕಂದ್ರೆ ಇಲ್ಲಿ KSRTC ಅಲ್ಲಿ ಉತ್ತರ ಕರ್ನಾಟಕದವ್ರದ್ದು ಒಂದು ಒಳ್ಳೆ ಇದಿದೆ ಸರ್ ಇಲ್ಲಿ. ಹೆಚ್ಚಾಗಿ ಉತ್ತರ ಕರ್ನಾಟಕದವರೇ. ಹೌದು ಸರ್, ಹೆಚ್ಚಾಗಿ ನಾವೇ ಇರೋದು ಇಲ್ಲಿ. ಯಾಕಂದ್ರೆ ಅವ್ರು ಯಾರು ಬೇಜಾರು ಮಾಡ್ಕೋಬೇಡಿ, ಈ ತರ ಹೇಳ್ತಾ ಇದಾನಂತ. ನಾವು ಉತ್ತರ ಕನ್ನಡ ಇಲ್ಲಿ ಲೋಕಲ್ದವ್ರು ಯಾರು ಇದು KSRTC ಜಾಯಿನ್ ಇಲ್ಲ ಸರ್ ಯಾರು. ಆಗ್ಬೋದು, ಒಳ್ಳೇದಿದೆ ಸರ್. ಎಲ್ಲ ಸಂಬಳ ಒಳ್ಳೇದಿದೆ, ಎಲ್ಲ ಇದೆ, ಬೆನಿಫಿಟ್ ಇದೆ, ಫ್ಯಾಮಿಲಿಗೆ ಬೆನಿಫಿಟ್ ಇದೆ, ಮತ್ತೆ ಹಾಸ್ಪಿಟಲ್ ಬೆನಿಫಿಟ್ ಇದೆ. ಎಲ್ಲ ಒಂದಷ್ಟು ಹಾಸ್ಪಿಟಲ್ ಎಲ್ಲ ಫ್ರೀ ಇದೆ ಸರ್. 10 ಲಕ್ಷದವರೆಗೂ ಫ್ರೀ ಇದೆ, ಎಲ್ಲ ಇದೆ, ಆಗ್ಬೋದು. ಆ ತರ ಒಳ್ಳೆ. ಓಕೆ ಸರ್, ಒಳ್ಳೆ ಇನ್ಫಾರ್ಮೇಶನ್ ಅನ್ಕೊಟ್ರಿ. ಫೈನಲ್ ನಮ್ಮ ಮದನ್ ಮಣಿಪಾಲ್ ಯೂಟ್ಯೂಬ್ ಚಾನಲ್ ಏನ್ ಹೇಳ್ತೀರಾ ಸರ್? ಮದನ್ ಮಣಿಪಾಲ್ ಯೂಟ್ಯೂಬ್ ಚಾನಲ್ ಅವ್ರಿಗೆ ಧನ್ಯವಾದಗಳು. ಯಾಕಂದ್ರೆ ಈ ತರ ಅವರು ಒಳ್ಳೆ ಒಳ್ಳೆ ವಿಡಿಯೋಗಳನ್ನ ಹಾಕಿ ಒಂದು KSRTC ಗೆ ಒಂದು ಒಳ್ಳೆ ಯುವಕರನ್ನ ತಂದು ಒಳ್ಳೆ ಮತ್ತು ಮುಂದಿನ
ಮುಂದೆ ಬರುವಂತ ಪೀಳಿಗೆಗೆ ಅವ್ರಿಗೆ ಒಳ್ಳೆ ಅನುಕೂಲ ಮಾಡಿಕೊಡ್ಲಿ. ಇಲ್ಲಿರೋ ಲೋಕಲ್ ಅವರಿಗೆ, ನಾನು ಲೋಕಲ್ ಅವ್ರು ಬಂದು ಸೇರ್ಪಡೆ ಆಗ್ಲಿ ಅಂತ ಹೇಳ್ತೀನಿ ಸರ್. ಎಲ್ಲಾರು ಬಂದು ಈ KSRTC ಅಲ್ಲಿ ಒಂದು ಕೆಲಸ ಮಾಡಿ, ಇದು ಒಳ್ಳೇದೊಂದು ದೊಡ್ಡ ಸಂಸ್ಥೆ ಇದೆ. ಇದೇನ್ ದೊಡ್ಡ ಸಮುದ್ರ ಸರ್. ಇದು KSRTC ಅಂದ್ರೆ ದೊಡ್ಡ ಸಮುದ್ರ ಸರ್. ಈ ಸಮುದ್ರದಲ್ಲಿ ನಾವು ಒಬ್ರು ಒಂದು ಚಿಕ್ಕ ಪಾತ್ರ ಮಾಡ್ಬೇಕು ಅಷ್ಟೇ ಸರ್. ಓಕೆ ಸರ್. ಎಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ನಾನು ಅನ್ಕೊಳ್ತೇನೆ. ಇನ್ನಷ್ಟು ಹೊಸ ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಯಾರೆಲ್ಲ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಲಿಲ್ಲ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೇಕ್ ಕೇರ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಬಾಯ್ ಬಾಯ್.